ಮಂಗಳೂರಿನಲ್ಲಿ ಕೋವಿಡ್ಗೆ ಒಂದು ಬಲಿಯಾಗಿರುವಂತಹ ವರದಿ ಕೂಡ ಬರ್ತಾ ಇದೆ. ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಅವರು ಈಗ ಮೃತರಾಗಿದ್ದಾರೆ ಅನ್ನುವಂತಹ ವರದಿ ಲಭ್ಯವಾಗ್ತಾ ಇದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ವ್ಯಕ್ತಿ ಇವರು ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದಷ್ಟೇ ಇವರಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು ಅನ್ನುವಂತಹ ವರದಿ ಲಭ್ಯವಾಗ್ತಾ ಇದೆ. ಡಯಾಬಿಟಿಸ್ನಿಂದಲೂ ಕೂಡ ಈ ವ್ಯಕ್ತಿ ಬಳಲ್ತಾ ಇದ್ರು. ಆ ಕಾರಣದಿಂದಾಗಿ ಮತ್ತು ಕೋವಿಡ್ ಅವರಿಗೆ ಹೆಚ್ಚಾಗಿ ಸೋಂಕು ಇದಾಗಿರೋದ್ರಿಂದಾಗಿ ಅವರು ಡೆತ್ ಆಗಿದೆ ಅನ್ನುವಂತಹ ರಿಪೋರ್ಟ್ ಆಸ್ಪತ್ರೆಯ ಮೂಲದಿಂದ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ವ್ಯಕ್ತಿ ಇದೀಗ ಸಾವನ್ನಪ್ಪಿದ್ದಾರೆ. ವೆನ್ಲಾಕ್ನ ಐಸಿಯು ವಿಭಾಗದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು. ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ವಲಸೆ ಕಾರ್ಮಿಕನಾಗಿದ್ದಂತಹ ಈ ವ್ಯಕ್ತಿ ಮಂಗಳೂರಿಗೆ ಬಂದಿದ್ರು. ಸೊ ಅನಂತರ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲೇ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ರು. ಐಸಿಯುನಲ್ಲಿ ಅವರಿಗೆ ಇರಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು. 40 ವರ್ಷದ ವ್ಯಕ್ತಿ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದು ಕೋವಿಡ್ನಿಂದಾಗಿ ಡೆತ್ ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕ್ಪಾಲ್ರಿಂದ. ಸುಕ್ಪಾಲ್, ಮಂಗಳೂರಿನಲ್ಲಿ ಕೋವಿಡ್ಗೆ ಒಂದು ಡೆತ್ ಆಗಿದೆ. ಸೊ ಇವರು ಕರ್ನಾಟಕದವರಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾವಾಗ ಆಸ್ಪತ್ರೆಗೆ ದಾಖಲಾಗಿದ್ರು, ಯಾವ ರೀತಿ ಟ್ರೀಟ್ಮೆಂಟ್ ಆಗಿತ್ತು? ದಿವ್ಯಾ, 2 ದಿನದ ಹಿಂದೆ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಗೆ ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿ ದಾಖಲಾಗಿದ್ರು. ಅವರಿಗೆ ಉಸಿರಾಟದ ತೊಂದರೆ ಇತ್ತು, ಜೊತೆಗೆ ಅವರು ಹೆಚ್ಚಿನ ಮದ್ಯಪಾನ ಮಾಡ್ತಾ ಇದ್ರು, ಜೊತೆಗೆ ಡಯಾಬಿಟಿಸ್ ಇತ್ತು. ಈ ಎಲ್ಲ ಕಾರಣದಿಂದಾಗಿ ಅವರು ಮೃತಪಟ್ಟಿದ್ದಾರೆ. ಆ ಬಳಿಕ ಅವರಿಗೆ ಕೋವಿಡ್ ಪಾಸಿಟಿವ್ ಇರುವಂತದ್ದು ಗೊತ್ತಾಗಿದೆ. ಹಾಗಾಗಿ ಇದು ಆ ಕೋವಿಡ್ ಇಂದಲೇ ಡೆತ್ ಆಗಿದೆಯಾ ಅಥವಾ ಅವರಿಗೆ ಇರುವಂತಹ ಕಾಯಿಲೆಯಿಂದ ಡೆತ್ ಆಗಿದ್ದಾರೆ ಅನ್ನೋದರ ಬಗ್ಗೆ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಟ್ಟು ಪಾಸಿಟಿವ್ ಬಂದಿರುವಂತದ್ದು. ಅವರು ವೆನ್ಲಾಕಿನ ಐಸಿಯು ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಉಸಿರಾಟದ ತೊಂದರೆ ತೀವ್ರ ಆಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಅವರು ಡೆತ್ ಆಗಿದ್ದಾರೆ. ಆದ್ರೆ ಡೆತ್ ಆದ ಬಳಿಕ ಅದು ಕೋವಿಡ್ ಇಂದಲೇ ಡೆತ್ ಆಗಿದ್ದಾರೆ ಅನ್ನೋದರ ಬಗ್ಗೆ ಈವರೆಗೂ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಆರೋಗ್ಯ ಇಲಾಖೆಯಿಂದ ಇಲ್ಲ. ಆದ್ರೆ ಸತ್ತಿರುವಂತಹ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಇರುವಂತದ್ದು ಈಗ ಬೆಳಕಿಗೆ ಬಂದಿದೆ. ದಿವ್ಯಾ, ಥ್ಯಾಂಕ್ ಯು ಸುಕ್ಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಓರ್ವ ವ್ಯಕ್ತಿಯ ಸಾವಾಗಿದೆ. 2 ದಿನದ ಹಿಂದಷ್ಟೇ ಇವರಿಗೆ ಕೋವಿಡ್ ಸೋಂಕಿರೋದು ಖಾತ್ರಿಯಾಗಿತ್ತು. ಹಾಗಾಗಿ ಐಸಿಯುನಲ್ಲಿ ಇರಿಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಮುಂದುವರಿಸಲಾಗಿತ್ತು. ಆದರೆ ಉಸಿರಾಟದ ಸಮಸ್ಯೆ ಉಲ್ಬಣಗೊಂಡಂತಹ ಸಂದರ್ಭದಲ್ಲಿ ಅವರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಉತ್ತರ ಭಾರತ ಮೂಲದ 40 ವರ್ಷದ ವ್ಯಕ್ತಿ, ಅವರು ಹೆಚ್ಚು ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ರು, ಮತ್ತೆ ಡಯಾಬಿಟಿಸ್ ಸಮಸ್ಯೆಯೂ ಕೂಡ ಇತ್ತು. ಹಾಗಾಗಿ ಇದು ಕೋವಿಡ್ ಡೆತ್ ಏನಾ ಇಲ್ವಾ ಅನ್ನೋದನ್ನ ಇನ್ನಷ್ಟೇ ಕನ್ಫರ್ಮ್ ಮಾಡಬೇಕಾಗಿದೆ.